ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯಗೆ ಕೆಡುಕು ಬಯಸಲು ತಾಂಡವ್ ಹಾಗೂ ಶ್ರೇಷ್ಠ ನಾನಾ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಇವರಿಗೆ ಇವರು ಮಾಡಿರುವ ಯಾವ ಪ್ಲಾನ್ ಕೂಡ ಯಶಸ್ಸು ಕಂಡಿಲ್ಲ. ತನಗೆ ಬಂದ ಕಷ್ಟಗಳನ್ನೆಲ್ಲ ಭಾಗ್ಯ ಧೈರ್ಯದಿಂದ ಎದುರಿಸಿ ಗೆಲುವು ಕಂಡಿದ್ದಾಳೆ. ಈಗ ಭಾಗ್ಯಗೆ ಇವರಿಬ್ಬರ ಕಡೆಯಿಂದ ಮತ್ತೊಂದು ದೊಡ್ಡ ಗಂಡಾಂತರ ಗೊತ್ತಿಲ್ಲದೆ ಬಂದೊದಗಿದೆ. ಭಾಗ್ಯಳನ್ನ ಸೋಲಿಸಲು ಶ್ರೇಷ್ಠ ಒಂದು ಮಾಸ್ಟರ್ ಪ್ಲಾನ್ ರೆಡಿ ಮಾಡಿದ್ದಾಳೆ. ಭಾಗ್ಯಳ ಹೊಟ್ಟೆ ತುಂಬಿಸುತ್ತಿರುವ ಕೈ ತುತ್ತು ಮೇಲೆ ಶ್ರೇಷ್ಠ ತಾಂಡವ್ ಕಣ್ಣು ಹಾಕಿದ್ದಾರೆ. ಇನ್ನು ಭಾಗ್ಯಳನ್ನ ಹೇಗಾದ್ರೂ ಮಾಡಿ ಸೋಲಿಸಬೇಕು ಎಂದು ಇಬ್ಬರು ಪಣ ತೊಟ್ಟಿದ್ದಾರೆ. ತನ್ಮಯ್ಯನ ಸ್ಕೂಲ್ ಫೀಸ್ ಕಟ್ಟಲು ಇಂದು ಕೊನೆಯ ದಿನವಾಗಿದೆ. ಭಾಗ್ಯ ಯಾವುದೇ ಕಾರಣಕ್ಕೂ ಫೀಸ್ ಕಟ್ಟಲ್ಲ, ಅವಳ ಹತ್ರ ಹಣ ಇಲ್ಲ ಎಂದು ಶ್ರೇಷ್ಠ ಹೇಳ್ತಾಳೆ. ಹಾಗೊಂದು ವೇಳೆ ಕಟ್ಟಿದರೆ ಅದಕ್ಕೆ ನಾವು ಅಡ್ಡಪಡಿಸಬೇಕು ಎಂದು ಪ್ಲಾನ್ ಮಾಡಿದ್ದಾರೆ. ಇನ್ನು ಭಾಗ್ಯಳಿಗೆ ಒಂದು ಫೋನ್ ಕರೆ ಬರುತ್ತದೆ. ಶ್ರೇಷ್ಠ ಗೆಳತಿ ಫೋನ್ ಮಾಡಿ 200 ಜನಕ್ಕೆ ಊಟಕ್ಕೆ ರೆಡಿ ಮಾಡಿ ಎಂದು ಹೇಳಿದ್ದಾಳೆ. ಮನೆಯಲ್ಲಿ ಫಂಕ್ಷನ್ ಇದೆ, ಹೀಗಾಗಿ ನೀವು ಅಡುಗೆ ಮಾಡಿ ಕೊಡ್ಬೇಕು. ಊಟ ಇಲ್ಲಿ ತಂದು ಕೊಟ್ಟ ಬಳಿಕ ಹಣ ಕೊಡುತ್ತೇನೆ ಎಂದು ಹೇಳಿದ್ದಾಳೆ. ಭಾಗ್ಯ ಮೊದಲು ಆಗುವುದಿಲ್ಲ ಎಂದು ಹೇಳ್ತಾಳೆ. ನಂತರ ಮನೆಯವರ ಒತ್ತಾಯದಿಂದ ಒಪ್ಪಿಕೊಳ್ತಾಳೆ. ಗುಂಡಣ್ಣನ ಸ್ಕೂಲ್ ಫೀಸ್ ಕಟ್ಟಲು ತೆಗೆದಿರಿಸಿದ ಹಣದಲ್ಲಿ ಅಡುಗೆ ಸಾಮಗ್ರಿ ತಂದು ಊಟಕ್ಕೆ ರೆಡಿ ಮಾಡ್ತಾಳೆ. ಊಟ ಎಲ್ಲ ರೆಡಿಯಾಗಿ ತಂದು ಕೊಡುತ್ತೇನೆ ಎಂದಾಗ ಆರ್ಡರ್ ಕ್ಯಾನ್ಸಲ್ ಮಾಡುವುದು ಶ್ರೇಷ್ಠ ತಾಂಡವ್ ಪ್ಲಾನ್ ಆಗಿದೆ. ಭಾಗ್ಯ ಇದನ್ನು ನಂಬಿ ಊಟಕ್ಕೆ ರೆಡಿ ಮಾಡಿದ್ದಾಳೆ. ಅತ್ತ ಶ್ರೇಷ್ಠ ಮತ್ತು ಅವಳ ಗೆಳತಿ ಭಾಗ್ಯಳನ್ನ ಹೇಗೆ ಸೋಲಿಸಬಹುದು ಎಂದು ಪ್ಲಾನ್ ಮಾಡುತ್ತಿದ್ದಾಳೆ. ತಾಂಡವ್ ಕೂಡ ಅದಕ್ಕೆ ಸಾಥ್ ನೀಡಿದ್ದಾನೆ. ಭಾಗ್ಯಗೆ ಊಟದ ಆರ್ಡರ್ ಕೊಟ್ಟು ಅವಳ ಸ್ಕೂಲ್ಗೆ ಹೋಗದಂತೆ ಕೂಡ ತಡೆದಿದ್ದಾರೆ. ಆದ್ರೆ ಇಲ್ಲಿ ಟ್ವಿಸ್ಟ್ ಏನಂದ್ರೆ ತಾಂಡವ್ ಮರುದಿನ ತನ್ಮಯ್ ಸ್ಕೂಲ್ ಫೀಸ್ ನಾನೇ ಕಟ್ಟುವೆ ಎಂದು ಶಾಲೆಗೆ ತೆರಳಿದ್ದಾನೆ. ಆದ್ರೆ ಅಲ್ಲಿ ಪ್ರಾಂಶುಪಾಲರು ಹೇಳಿದ ಮಾತು ಕೇಳಿ ತಾಂಡವ್ಗೆ ಶಾಕ್ ಆಗಿದೆ. ತನ್ಮಯ್ ಫೀಸ್ ಈಗಾಗಲೇ ಭಾಗ್ಯ ಕಟ್ಟಿ ಆಗಿದೆ ಎಂದು ಅವರು ಹೇಳಿದ್ದಾರೆ. ಇದನ್ನ ಕೇಳಿ ತಾಂಡವ್ ಆಘಾತಗೊಳಗಾಗ್ತಾನೆ. ಭಾಗ್ಯ ಹಣವಿಲ್ಲದಿದ್ರು ಹೇಗೆ ಫೀಸ್ ಕಟ್ಟಿದ್ಲು? ಊಟದ ಆರ್ಡರ್ ಕ್ಯಾನ್ಸಲ್ ಆಗಿದ್ಯಾ ಎಂಬುದೆಲ್ಲ ಮುಂದಿನ ಸಂಚಿಕೆಯಲ್ಲಿ ತಿಳಿದು ಬರಬೇಕಿದೆ.